ಟಗರು ಅಂದ್ರೆ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವತ್ತು ನಮ್ ಸಿದ್ದರಾಮಯ್ಯವರು ಟಗರು ಬಲಿ ಕೊಟ್ಟಿದ್ದಾರೆ ಇವತ್ತು. ಅದಕ್ಕೋಸ್ಕರ ನಾವು ಟಗರು ತಗೊಂಡ್ಬಂದು ಪ್ರಚಾರ ಮಾಡ್ತಾ ಇದ್ದೀವಿ ಇವತ್ತು. ನಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವುದನ್ನು ಖಂಡಿಸಿ ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗ ನಗರದ ಶಿವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಸಿದ್ದರಾಮಯ್ಯ ರಾಜೀನಾಮೆ ನೀಡಬಾರದು ಎಂದು ಘೋಷಣೆ ಕೂಗಿದರು. ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ಹಾಗೂ ಅಹಿಂದ ವರ್ಗದ ಆಶಾಕಿರಣವಾಗಿರುವ ಸಿದ್ದರಾಮಯ್ಯ 5 ವರ್ಷಗಳವರೆಗೆ ಸಿಎಂ ಆಗಿ ಮುಂದುವರಿಯಬೇಕು. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರವರಿಗೆ ಸಿಎಂ ಆಗಿ ಮುಂದುವರೆಸಬೇಕು ಎಂದು ಆಗ್ರಹಿಸಿದರು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವ ಸಿದ್ದರಾಮಯ್ಯರವರ ನಿರ್ಧಾರವನ್ನು ಖಂಡಿಸಿ ಟೈರ್ಗೆ ಬೆಂಕಿ ಹಚ್ಚಿ ಅಭಿಮಾನಿಗಳು ಆಕ್ರೋಶ ಹೊರಹಾಕಿದರು. ಒಂದು ಸಣ್ಣ ಬ್ರೇಕ್ ನಂತರ ಪ್ರತಿಭಟನೆ ನಡೆಸಿದ ಸಿದ್ದರಾಮಯ್ಯ ಅಭಿಮಾನಿಗಳು ಏನು ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ. ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಸಿದ್ದರಾಮಯ್ಯರ ರಾಜೀನಾಮೆ ನೀಡ್ತಿದ್ದಾರೆ. ಅದಕ್ಕೆ ಈ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳು ಬೇಸರವಾಗಿದೆ. ಯಾಕೆಂದ್ರೆ 2013ರಿಂದ 18 ತನಕ ರಾಜ್ಯದಲ್ಲಿ ಕಾಂಗ್ರೆಸ್ ತರೋದಕ್ಕೆ ಸಿದ್ದರಾಮಯ್ಯರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಾಗೂ 23 ಈ ರಾಜ್ಯ ಕಾಂಗ್ರೆಸ್ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷನ ಅಧಿಕಾರ ತರೋದಕ್ಕೆ ಅಹಿಂದ ವರ್ಗವನ್ನ ಒಗ್ಗೂಡಿಸ್ಕೊಂಡು ಗ್ಯಾರಂಟಿ ಯೋಜನೆ ಮುಖಾಂತರ ಸಿದ್ದರಾಮಯ್ಯರು 23 ಸರ್ಕಾರನ ಕಾಂಗ್ರೆಸ್ ಸರ್ಕಾರ ತಗೊಂಡ್ಬಂದಿದ್ದಾರೆ. ಆಮೇಲೆ 23ರಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಅತಿ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯರಿಗಿತ್ತು. 23 ಚುನಾವಣೆಯಲ್ಲಿ ಶಾಸಕರ ಬೆಂಬಲ ಕೇಳಿದಾಗ 23ರಲ್ಲಿ ಅತಿ ಹೆಚ್ಚು ಶಾಸಕರ ಬೆಂಬಲ ಪಡೆದಂತ ಸಿದ್ದರಾಮಯ್ಯರು ಗ್ಯಾರಂಟಿ ಮುಖಾಂತರ ಇವತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ತಂಬಂದಿದ್ದಾರೆ. ಅವರನ್ನ 5 ವರ್ಷಗಳ ಮುಂದುವರಿಬಿಡಿ ಅಂತ ನಮ್ಮ ಈ ಎಲ್ಲಾ ಹಿಂದುಳಿದ ವರ್ಗದವರು ಹಾಗೂ ಕನಕ ಯುವ ಸೇನೆ, ಹೊಳೆಹೊನ್ನೂರು ಭಾಗದವರು ಎಲ್ಲರೂ ಒಂದು ಮೆಮೊಂಡ್ ಕೊಡ್ತಿದ್ವಿ. ನಮಗೆ ಏನು ಸಿದ್ದರಾಮಯ್ಯನವರು
ಬಲವಂತಾಗಿ ಅವ್ರಿಗೆ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ. ಅವ್ರು ಮನಸ್ಪೂರ್ವಕವಾಗಿ ಕೊಡ್ತಾ ಇಲ್ಲ. ಇದನ್ನ ನಮ್ಮ ದೇಶದ ಏನು ನಾಯಕರಿದಾರೋ ಇವತ್ತು ಕರ್ನಾಟಕದಲ್ಲಿ ಅವ್ರಿಗೆ ಏನ್ ರಾಜೀನಾಮೆ ಕೊಡ್ಸಿದ್ರು ಇನ್ನು ಮುಂದೆ ಕಾಂಗ್ರೆಸ್ ಇಲ್ಲಿ ನಿರ್ನಾಮ ಆಯ್ತು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದೀವಿ. ಇವತ್ತು ನಮ್ ಸಿದ್ದರಾಮಯ್ಯ ಮಾಡಿದಾರಲ್ಲ ಇವತ್ತು ಪಂಚವಾರ್ಷಿಕ ಯೋಜನೆಗಳು, ಇವತ್ತು ಬಡವ್ರ ಹೆಣ್ಮಕ್ಳು ಬಸ್ಸಿಗೆ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿಸ್ತಿದ್ದಾರೆ. ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿ ಮಾಡುವಂತ ಯೋಜನೆ ಇವತ್ತು ಸೊಸೈಟಿ ಒಳಗಡೆ ಏನಾರು ತಿಂಗಳಿಗೆ ಒಬ್ರಿಗೆ 10 kg ಅಕ್ಕಿ ಕೊಡ್ತಾ ಇರಂದ್ರೆ ನಮ್ಮ ಅಣ್ಣ ಸಿದ್ದರಾಮಯ್ಯ. ಇವತ್ತು ನಮ್ಮ ಕನ್ನಡಿಗರಿಗೆ ಎಲ್ಲ ಕೂಡ ಕನ್ನಡ ಉಳಿಸಿ ನಾಡು ಬೆಳೆಸಿ ಅಂತ ಏನ್ ಮಾಡಿದ್ರ ಅವತ್ತು ಇವತ್ತು ನಮ್ಮ ಕನ್ನಡ ಸಿದ್ದರಾಮಯ್ಯನವರು. ಮತ್ತು ತಿಂಗಳ ಏನು ಎಲ್ಲರಿಗೂ 2,2 ಸಾವಿರ ಏನ್ ಕೊಡ್ತಾ ಇದಾರೋ ಅದನ್ನೆಲ್ಲ ಕೊಡ್ತಾ ಬಂದಿದ್ದಾರೆ. ಆಸ್ಪತ್ರೆ ಆಗಿರ್ಬೋದು, ಶಾದಿ ಬಾಗ್ ಆಗಿರ್ಬೋದು, ಎಲ್ಲದೂ ಕೂಡ ಮಾಡಿದ್ದಾರೆ. ಕೆಲವೊಂದು ಇನ್ನೂ ಕೂಡ ತುಂಬಾ ಅವ್ರು ಇದರಲ್ಲಿ ನಿರ್ಣಯ ತಗೊಂಡಿದ್ರು, ಅದ್ಯಾವುದು ಕೂಡ ಅವ್ರಿಗೆ ಕೆಲಸ ಮಾಡಕ್ ಬಿಡದೆ ಬಲವಂತ ಇವತ್ತು ರಾಜೀನಾಮೆ ಕೊಡಿಸ್ತಾರೆ. ಇವತ್ತು ನಾವೆಲ್ಲ ಶಿವಮೊಗ್ಗದಲ್ಲಿ ಸೇರ್ಬಿಟ್ಟು ರಾಜೀನಾಮೆ ಕೊಡಬಾರ್ದು ಅಂತಂದು ಇವತ್ತು ನಾವು ಉಗ್ರವಾದ ಹೋರಾಟ ಮಾಡಿ ಟೈರ್ ಬೆಂಕಿ ಹಚ್ಚಿ ಇವತ್ತು ಅವ್ರಿಗೆ ಇನ್ನೂ ಕೂಡ ನಾವು ಹೇಳ್ತಾ ಇದೀವಿ, ಅವರೇ ಸಿದ್ದರಾಮಯ್ಯನವರು ಮುಂದರಿಬೇಕು ಅಂತ ನಮ್ಮೆಲ್ಲರ ಆಗಮನ ಭಾಷೆಗಳು. ಟಗರು ಅಂದ್ರೆ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವತ್ತು ನಮ್ ಸಿದ್ದರಾಮಯ್ಯನವರು ಟಗರು ಬಲಿ ಕೊಟ್ಟಿದ್ದಾರೆ ಇವತ್ತು. ಅದಕ್ಕೋಸ್ಕರ ನೀವು ಟಗರು ತಗೊಂಬಂದು ಪ್ರವಚನ ಮಾಡ್ತಾ ಇದೀವಿ ಇವತ್ತು. ನಮ್ಗೆ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ನಮ್ಮ ಕುರುಬ ಸಮಾಜಕ್ಕೆ ನೋವಾದಂತಹ ಸಂದರ್ಭ. ಏನಪ್ಪಾ ವಿಷಯ ಅಂದ್ರೆ ಅಹಿಂದ ಓಟ್ಗಳನ್ನ ಒಗ್ಗೂಡಿಸುವಂತ ಏನಾರ ಶಕ್ತಿ ಇದ್ರೆ ಅದು ಸಿದ್ದರಾಮಯ್ಯರಿಗೆ ಬಿಟ್ರೆ ಬೇರೆ ಯಾವ ವ್ಯಕ್ತಿಗೂ ಸಹ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ನೇರವಾದ ಒಂದು ಮಾತನ್ನ ಹೇಳ್ತಾ ಇದೀವಿ. ಏನಂದ್ರೆ ಒಬ್ಬ ಅಹಿಂದ ನಾಯಕನ ಇವತ್ತು ತಿಳಿಸ್ತಾ ಇರೋದ್ರಿಂದ ಮುಂದಿನ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರುವುದಿಲ್ಲ. ಆ ಸೋಲಿಗೆ ನೇರವಾಗಿ ರಾಹುಲ್ ಗಾಂಧಿ ಅವರೇ ಕಾರಣರಾಗಿರ್ತಾರೆ. ಸಿದ್ದರಾಮಯ್ಯ ಅವರಿಗೆ ಇಷ್ಟವಿಲ್ಲದ ಕಾರಣದಿಂದ ಒತ್ತಾಯದ ಮೇರೆಗೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸ್ತಾ ಇದ್ದಾರೆ. ಒಬ್ಬ ಅಹಿಂದ ನಾಯಕನ ಇಳಿಸ್ತಾ ಇರೋದ್ರಿಂದ ಇದು ಅಹಿಂದ ಸಮಾಜಕ್ಕೆ ಆಗ್ತಿರುವಂತಹ ಒಂದು ನೋವು ಇವತ್ತು. ಅದ ಕಾರಣ ಇವತ್ತು ಶಿವಮೊಗ್ಗದಲ್ಲಿ ಎಲ್ಲ ನಮ್ಮ ಅಹಿಂದ ಸಮಾಜದ ಎಲ್ಲ ಅಹಿಂದವರು ಒಗ್ಗೂಟಗೂಡಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ.